ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ನಾವು ಆರಾಮದೀವಿ. ಆ್ಯಂಡ್ ಇವತ್ತು ಏನು ವ್ಲಾಗು ಅಂತ ಅಂದರೆ, ಆ್ಯಕ್ಚುಲಿ ನಾನು ವ್ಲಾಗ್ ಥರ ಏನೂ ಅಪ್ಲೋಡ್ ಮಾಡಿಲ್ಲ. ಜಸ್ಟ್ ಹಾಗೆ ಕೆಲವೊಂದು ರ್ಯಾಂಡಮ್ ಕ್ಲಿಪ್ಸ್ ಇದ್ದು, ಸೊ ಅವನ್ನೆಲ್ಲ ಆ್ಯಡ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಕೆಲವೊಂದು ಕ್ಲಿಪ್ಸನ್ನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ, ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸೊ ಹೀಗಾಗಿ ಅವೆಲ್ಲ ಕ್ಲಿಪ್ಸನ್ನು ಆ್ಯಡ್ ಮಾಡಿ ಒಂದು ವ್ಲಾಗ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವ್ಲಾಗು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆ ಅಂತ ಇವತ್ತು ಫುಲ್ ಆಗಿದೆ. ಅಂದರೆ ಎಲ್ಲರೂ ಅಕ್ಕ ತಂಗಿ ಆಮೇಲೆ ಅವ್ರ ಮಕ್ಕಳು ಎಲ್ಲರೂ ಬಂದಾರಲ್ಲ ಊರಿಗೆ, ಸೂಟಿಗೆ ಅಂತ ಹೇಳಿ, ರಜೆಗೆ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಸೊ ಮನೆ ಅಂತೂ ಫುಲ್ ಆಗೈತಿ. ಸೊ ಮಕ್ಕಳಂತೂ ಇಷ್ಟು ಕಿತಾಪತಿ ಮಾಡ್ತಾರಲ್ಲ. ಇವತ್ತು ಏನು ಮಾಡಿದ್ದಾರೆ ಅಂದರೆ, ಜಗಲಿ ಮೇಲೆ ಇರುವಂಥ ದೇವರೆಲ್ಲ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಾರೆ ನೋಡ್ರಿ. ಮೊನ್ನೆ ಏನು ಮಾಡಿದರು ಅಂತ ಅಂದರೆ, ನಮ್ಮ ಪಕ್ಕದ ಮನೆಯವರು ಮನೆಯಲ್ಲಿ ಇರುವಂಥ ಜಗಲಿ ಮೇಲೆ ಇರುವಂಥ ದೇವರನ್ನು ತೊಗೊಂಡು ಬಂದು ನಮ್ಮ ಮನೆ ಜಗಲಿ ಮೇಲೆ ಇಟ್ಟರು. ಸೊ ಆಮೇಲೆ ಅವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಗೊತ್ತಾಗೈತಿ ಮನೆಯಾಗಿರುವಂಥ ದೇವ್ರು ಎಲ್ಲಿ ಹೋಗ್ಯಾವು ಅಂತ ಹೇಳಿ. ಆಮೇಲೆ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅಂದ್ಕೊಂಡವರು ಇವೆಲ್ಲಿ ಎಕ್ಸ್ಟ್ರಾ ದೇವ್ರು ಬಂದವು ಮನೆಯಲ್ಲಿ ಅಂತ ಹೇಳಿ. ಸೊ ಆಮೇಲೆ ಗೊತ್ತಾಯಿತು ಅವ್ರ ಮನೆಗಿನ ದೇವ್ರು ನಮ್ಮ ಮನೆಗೆ ಬಂದವು ಅಂತ ಹೇಳಿ. ಆಮೇಲೆ ಇವತ್ತಂತೂ ಈ ಕೆಲಸ ಮಾಡ್ಯಾರು, ಅಂದರೆ ಜಗಲಿ ಮೇಲಿನ ದೇವರ ತೆಗೆದು ಫ್ರಿಜ್ಜಲ್ಲಿ ಇಟ್ಟಾರು. ಸೊ ಈ ರೇಂಜಿಗೆ ಮನೆಯಲ್ಲಿ ಹುಡುಗರು ಕಿತಾಪತಿ ಮಾಡತ್ತಾರು. ಮನೆಯಲ್ಲಿ ದೊಡ್ಡವರಂತೂ ಅವ್ರನ್ನ ಸಹಿಸ್ಕೊಂಡವರು ಗ್ರೇಟ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಟೈಮಲ್ಲಿ ಏನು ಮಾಡ್ತೀವಿ, ಎಲ್ಲ ಹುಡುಗರ್ನೂ ಒಂದು ಗಿಡದ ಕೆಳಗೆ ಈ ಥರ ಒಂದು ಚಾಪೆನ ಹಾಸಿ ಕರ್ಕೊಂಡು ಕುಂತು ಬಿಡ್ತೀವಿ. ಸೊ ಅವ್ರನ್ನ ಬಿಟ್ಬಿಡ್ತಾರೆ, ಏನು ಬೇಕಾದರೂ ಮಾಡಲಿ ಅಂತ ಹೇಳಿ. ಕೆಲವೊಂದು ಹುಡುಗರು ಮಣ್ಣಲ್ಲಿ ಆಟ ಆಡ್ತಾರೆ, ಮಣ್ಣಲ್ಲಿ ನೀರು ಕಲಸಿ ಆಟ ಆಡ್ತಾರೆ, ಬಾಟಲಲ್ಲಿ ನೀರು ತುಂಬೋದು, ಬಾಟಲಲ್ಲಿ ಮಣ್ಣು ತುಂಬೋದು, ಈ ಥರ ಎಲ್ಲನೂ ಆಟ ಆಡ್ತಿರ್ತಾರೆ. ಸೊ ನಾವು ಸುಮ್ಮನೆ ನೋಡ್ತಾ ಕುಂತು ಬಿಡ್ತೀವಿ ಅವರನ್ನು. ಎಲ್ಲರೂ ತಮ್ಮ ಕ್ರಿಯೇಟಿವಿಟಿ ಏನೈತಲ್ಲ ಅದನ್ನೆಲ್ಲನೂ ಅವ್ರು ಮಾಡ್ತಾಯಿರ್ತಾರೆ. ಆಮೇಲೆ ಇಲ್ಲಿ ನನ್ನ ಮಗನಂತೂ ಒಂದು ಎಕ್ಸ್ಟ್ರಾ ಕೆಲಸ, ಬುಕ್ ಆಮೇಲೆ ಪೆನ್ ತೊಗೊಂಡು ಬಂದಿದ್ದರು ಅಭ್ಯಾಸ ಮಾಡೋದಕ್ಕೆ ಅಂತ ಹೇಳಿ ಹುಡುಗರು. ಸೊ ಅದನ್ನು ಇಸ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಕುಂತಿದ್ದಾನೆ. ಏನು ಬರೆಯೋದಕ್ಕೆ ಬರಲ್ಲ, ಸುಮ್ಮನೆ ಗೀಚಾಕ್ತಾನೆ ಅಷ್ಟೇ. ಬಟ್ ಬುಕ್ ಆಮೇಲೆ ಪೆನ್ ನೋಡಿದ್ರಂತೂ ಮುಗೀತು, ಹಿಡ್ಕೊಂಡು ಕುಂತ್ಬಿಡ್ತಾನೆ ತಾನು. ಆಮೇಲೆ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಕರೆಂಟ್ ಹೋಗಿದ್ದು. ಸೊ ಕರೆಂಟ್ ಹೋದ ಟೈಮಲ್ಲಿ ಮತ್ತು ಮಕ್ಕಳಿಗೆ ಒಂಥರ ಕ್ರಿಯೇಟಿವಿಟಿ ಬರಬೇಕಲ್ಲ. ಸೊ ಹೀಗಾಗಿ ಅವ್ರಿಗೆ ನೆರಳು ಬೆಳಕಿನ ಆಟವನ್ನು ಕಲಿಸತ್ತಿದ್ವಿ. ಆಮೇಲೆ ನಮ್ಮ ಮನುಗಂತೂ ಕ್ರಿಕೆಟ್ ಹುಚ್ಚು. ಕ್ಯಾಮ್ರಾ ಆನ್ ಮಾಡಿದರೆ ಮುಗೀತು ಅವನಿಗೆ. ಅವನು RCB MI ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಆಮೇಲೆ ನೆರಳು ಬೆಳಕಿನ ಆಡ್ಸತ್ತಿದ್ವಿ. ಫುಲ್ ದೆವ್ವ ಬಂತು, ಅದು ಬಂತು, ಇದು ಬಂತು ಅಂತ ಹೇಳಿ. ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಮುಗೀತು, ಅವ್ರನ್ನ ಏನು ಆಡಿಸೋದು ಏನು ಬಿಡಿಸೋದು ಅನ್ನೋದೇ ಗೊತ್ತಾಗಲ್ಲ. ಅವ್ರು ಹೆಂಗೆ ಹೇಳ್ತಾರಲ್ಲ ಆ ಥರ ಕೇಳಬೇಕಾಗತ್ತೆ ನಾವು. ಕೆಲವೊಂದು ಸಲ ತಲೆ ಕೆಟ್ಟು ಹೋಗಿರುತ್ತೆ, ಆ ಥರ ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಅವ್ರನ್ನೇ ಪೂಜೆ ಮಾಡೋದಕ್ಕೆ ಬಿಟ್ಬಿಟ್ಟಿವಿ. ಸೊ ನಮ್ಮ ಮಾನಸ ಮಾರ್ನಿಂಗ್ ಅವಳೇ ಪೂಜೆ ಮಾಡ್ತಾಳೆ. ಇವಾಗ ಅವರಮ್ಮ ಅವಳಿಗೆ ನೀನೇ ಡೈಲಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟಿದ್ಲು. ಸೊ ಹೀಗಾಗಿ ಸ್ನಾನ ಆದ ತಕ್ಷಣ ಜಗಲಿ ಮೇಲೆ ಬರ್ತಾಳೆ ಪೂಜೆ ಮಾಡೋದಕ್ಕೆ ಅಂಥೇಳಿ. ಇವತ್ತು ಮನು ಆಮೇಲೆ ಮಹತಿ ಇಬ್ಬರು ಕಂಪ್ನಿ ಕೊಡತ್ತಾರೆ ಆಕೆಗೆ. ಸೊ ಇಬ್ಬರು ಕೂಡಿ 3 ಜನ ಕೂಡಿ ಏನು ಕಾರ್ಬಾರ್ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ದೇವರನ್ನ ಫ್ರಿಜ್ಜಲ್ಲಿ ಇಡ್ತಾರೋ ಅಥವಾ ಟ್ರೇಸ್ರಲ್ಲಿ ಇಡ್ತಾರೋ ಅಥವಾ ಅಂಗಳದಲ್ಲಿ ಓದಿಡ್ತಾರೋ ಗೊತ್ತಿಲ್ಲ. ಬಟ್ 3 ಜನ ಕೂಡಿ ಪೂಜೆ ಮಾಡತ್ತಾರೋ. ಸೊ ಮಾಡಲಿ. ಆಮೇಲೆ ನಮ್ಮಮ್ಮ ಇಲ್ಲಿ ನನ್ನ ಮಗಳಿಗೆ ಔಷಧ ಹಾಕತ್ತಿದ್ರು. ಅಂದರೆ ಒಂದು ಸ್ವಲ್ಪ ಕಾಮನಿ ಸಿಮ್ಟಮ್ಸ್ ಇತ್ತಲ್ಲ. ಸೊ ಹೀಗಾಗಿ ಒಂದು ಸ್ವಲ್ಪ ಡ್ರಾಪ್ಸನ್ನು ಕೊಟ್ಟಿದ್ರು. ಡ್ರಾಪ್ಸ್ ಹಾಕತ್ತಿದ್ರು. ನನಗಿನ್ನೂ ಪಾಪುಗೆ ಔಷಧ ಹಾಕೋದಕ್ಕೆ ಬರಲ್ಲ ಅಷ್ಟೊಂದು. ಹೀಗಾಗಿ ನಮ್ಮ ಅಮ್ಮನೇ ಡೈಲಿ ಅವರೇ ಔಷಧ ಹಾಕ್ತಿರ್ತಾರೆ. ಅದರಲ್ಲಿ ನನ್ನ ಮಗಂದಂತೂ ಕಾರ್ಬಾರ್ ಕೆಲಸ, ನಾ ಹಾಕ್ತೀನಿ ಅಂತ ಬಂದು ನಿಂತಾನು. ತಾನಂತೂ ಔಷಧ ಕುಡಿತಾನೆ ಇಲ್ಲ ಅಂತಲ್ಲ, ಬಟ್ ತಾನು ಕುಡಿದಲ್ಲೇ ತನ್ನ ತಂಗಿಗೂ ಹಾಕ್ತೀನಿ ಅಂತ ನಿಂತಾನೆ. ಒಳಗಡೆ ಬಂದುಬಿಟ್ಟು ಫುಲ್ ಕಾಣಿಸ್ತಿರ್ತಾನೆ ಪಾಪ ಅಂತ ಹೇಳಿ. ನಮ್ಮಮ್ಮ ಇಲ್ಲಿ ಪಾಪುನ ಬಟ್ಟೆ ಮಡ್ಸಾತಿದ್ರು. ಅಂದರೆ ಪಾಪು ಬಟ್ಟೆ ಏನಿರುತ್ತಲ್ಲ ಅವನ್ನೆಲ್ಲನೂ ಬೇರೆಯೇ ವಾಶ್ ಮಾಡಿ ಬೇರೆಯೇ ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಅಂದರೆ ಎಲ್ಲ ಬಟ್ಟೆ ಒಳಗೆ ನಾವು ಕೂಡಿಸೋದಿಲ್ಲ. ಅಂದರೆ ಮನೆಯಲ್ಲಿ ಇವಾಗ ಜಾಸ್ತಿ ಜನ ಇದ್ದೀವಲ್ಲ, ಏನಿಲ್ಲ ಅಂದ್ರೆ ಒಂದು 4ರಿಂದ 5 ಬಕೆಟ್ ಬಟ್ಟೆ ಇರ್ತವೆ. ಸೊ ಆ ಒಂದು ಬಟ್ಟೆಗಳ ಜೊತೆ ಪಾಪು ಬಟ್ಟೆನೂ ಮಿಕ್ಸ್ ಮಾಡಲ್ಲ. ಸುಮ್ಮನೆ ಏನಾದರೂ ಇನ್ಫೆಕ್ಷನು ಅದು ಇದು ಆಗುತ್ತೆ ಅಂತ ಹೇಳಿ ಪಾಪು ಬಟ್ಟೆ ಮಿಕ್ಸ್ ಮಾಡಲ್ಲ. ನಮ್ಮಮ್ಮ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಪಾಪು ಬಟ್ಟೆನ ಮೊದಲಿಗೆ ವಾಶ್ ಮಾಡಿ ಡೆಟಾಲಲ್ಲಿ ಹಾಕಿ ಆಮೇಲೆ ಕಂಫರ್ಟಲ್ಲಿ ಎದ್ದು ಮಾರ್ನಿಂಗೇ ವಾಶ್ ಮಾಡಿ ಒಣಗಿ ಹಾಕಿರ್ತಾರೆ. ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ತೊಗೊಂಡು ಬಂದು ಮಡಚಿ ಇಟ್ಬಿಡ್ತಾರೆ. ಅದಾದಮೇಲೆ ಮನೆಯಲ್ಲಿ ಇರುವಂಥವ್ರ ಬಟ್ಟೆನ ಎಲ್ಲನೂ ವಾಶ್ ಮಾಡ್ತೀವಿ. ಆಮೇಲೆ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ಫುಲ್ ಗಾಳಿ ಬೀಸಿತ್ತು. ಸೊ ಮನೆ ತುಂಬ ಎಲ್ಲ ಕಸ ಇತ್ತು.
ನಮ್ಮ ಪವಿತ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ಲು. ಆಮೇಲೆ ಮಳೆ ಬರುವಂಥ ಸಂಭವ ಇತ್ತು. ಸೊ ಹೀಗಾಗಿ ಮಳೆ ಗಾಳಿಗೆ ಮಾವಿನ ಗಿಡದಲ್ಲಿರುವಂಥ ಕಾಯಿ ಎಲ್ಲನೂ ಕೆಳಗಡೆ ಬೀಳ್ತವೆ ಅಂತ ಹೇಳಿ ನಮ್ಮ ತಮ್ಮ ಅದು ಏನು ಮಾಡಿದ್ರು, ಮಾವಿನ ಗಿಡದಲ್ಲಿ ಹತ್ತಿ ಎಲ್ಲ ಕಾಯಿಯನ್ನು ಹರಿದ್ರು. ಸೊ ಇನ್ಮೇಲೆ ಉಪ್ಪಿನಕಾಯಿ ಹಾಕಬೇಕಲ್ಲ, 1 ಇಯರ್ ಆಗುವಷ್ಟು ಉಪ್ಪಿನಕಾಯಿ ಹಾಕಬೇಕು. ಸೊ ಹೀಗಾಗಿ ಗಿಡದಲ್ಲಿರುವಂಥ ಕಾಯಿನ ಎಲ್ಲನೂ ಹರ್ಕೊಂಡು ಬಂದರು. ಆ್ಯಕ್ಚುಲಿ ಮಳೆ ಗಾಳಿಗೆ ಮಾವಿನಕಾಯಿ ಎಲ್ಲನೂ ಕೆಳಗಡೆ ಬಿದ್ದರೆ ಸುಮ್ಮನೆ ಹಾಳಾಗ್ತವೆ. ಆಮೇಲೆ ಅವನನ್ನು ಉಪ್ಪಿನಕಾಯಿ ಹಾಕಿದ್ರೂ ಅವು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಸೊ ಹೀಗಾಗಿ ಸುಮ್ಮನೆ ಬಿದ್ದು ಹಾಳಾಗ್ತಾವಲ್ಲ ಅಂತ ಹೇಳಿ ಮಾವಿನ ಗಿಡ ಹತ್ತಿ ಎಲ್ಲ ಮಾವಿನಕಾಯಿನ ಹರ್ಕೊಂಡು ಬಂದರು. ಸೊ ಇಲ್ಲಿ ಹರ್ಕೊಂಡು ಬಂದಿರುವಂಥ ಮಾವಿನಕಾಯಿನ ಎಲ್ಲ ನಮ್ಮ ತಂಗಿ ಆಮೇಲೆ ನಮ್ಮ ಅಕ್ಕ ಎಲ್ಲರೂ ಬಕೆಟಲ್ಲಿ ಬುಟ್ಟಿಯಲ್ಲಿ ಹಾಕ್ಕೊಂಡು ಬಂದರು, ಮನೆಯಲ್ಲಿ ಇಟ್ಟರು. ಅವ್ರದ್ದೊಂದು ಇದೇ ಕೆಲಸ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಆಗ್ತಾರೆ. ಅಂದರೆ ನಮ್ಮ ಮಮ್ಮಿ ಮತ್ತು ನಮ್ಮ ಕಾಕುಗೆ ಇಬ್ಬರಿಗಿನ ಜಾಸ್ತಿ ಕೆಲಸ ಆಗುತ್ತಲ್ಲ. ಸೊ ಹೀಗಾಗಿ ಇವಾಗಾದರೂ ಬಂದಾಗ ಅವ್ರ ಕೆಲಸ ಬಿಡಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕೆಲಸನೇ ತಾವೇ ಮಾಡ್ತಿರ್ತಾರೆ. ಆಮೇಲೆ ಇದು ಹಳೆ ಸ್ಟವ್ ನಮ್ಮ ಮನೆಯಲ್ಲಿದು. ನಮ್ಮ ಕಾಂತುಗೆ ಇದು ಎಲ್ಲಿ ಸಿಕ್ತು ಗೊತ್ತಿಲ್ಲ. ಅವ್ನಿಗೆ ಇಂಥದ್ರೆಲ್ಲ ಜಾಸ್ತಿ ಇಂಟ್ರೆಸ್ಟು. ಹಳೆಯ ಐಟಮ್ಸ್ ಏನಿರ್ತಾವಲ್ಲ, ಸೊ ಅವನನ್ನು ತೊಗೊಂಡು ಬರೋದು, ರಿಪೇರಿ ಮಾಡೋದು, ಇದನ್ನೇ ಮಾಡ್ತಿರ್ತಾನೆ. ಇದು ಸ್ಟವ್ ಇದು ನಿಮ್ಗೆ ಗೊತ್ತಿರ್ಬೋದು. ಮುಂಚೆ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಬರೋದಕ್ಕಿಂತ ಮುಂಚೆ ಇಂಥ ಸ್ಟವನ್ನು ಯೂಸ್ ಮಾಡ್ತಿದ್ರು. ನಾವು ಮುಂಚೆ ಇಂಥ ಸ್ಟವನ್ನು ಯೂಸ್ ಮಾಡ್ತಿದ್ವಿ. ಅಂದರೆ ಸೀಮೆ ಎಣ್ಣೆಯನ್ನು ಹಾಕಿ ಈ ಸ್ಟವನ್ನು ಯೂಸ್ ಮಾಡ್ತಿದ್ವಿ. ಆಮೇಲೆ ಇಲ್ಲಿ ದೀಪಾವಳಿಗೆ ನಾವು ಪಾಂಡವರನ್ನ ಹಾಕಿರ್ತೀವಲ್ಲ, ಸೊ ಆ ಪಾಂಡವರನ್ನ ಇವಾಗ ತಗೊಳ್ಬೇಕು. ಅಂದರೆ ಇದು ಮಳೆ ಬರುತ್ತಲ್ಲ, ಸೊ ಮಳೆ ಬಂದರೆ ಎಲ್ಲ ಬಿಡ್ತಾವೆ. ಸೊ ಹೀಗಾಗಿ ಎಲ್ಲ ಪಾಂಡವರನ್ನ ಕೆಳಗೆ ತೆಗೆದಿಡಾತಿದ್ರು. ಆಮೇಲೆ ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಹೋಗ್ತೀವಿ. ನಾವು ಹೋಗಲ್ಲ, ಅಂದರೆ ಇವರೆಲ್ಲರೂ ಹೋಗಿರ್ತಾರೆ, ಅಕ್ಕ ತಂಗಿ ಆಮೇಲೆ ಎಲ್ಲ ಹುಡುಗನೂ ಕರ್ಕೊಂಡು ವಾಕಿಂಗ್ಗೆ ಅಂತ ಹೇಳಿ ಬಸವನ ಗುಡಿ ಇದೆಯಲ್ಲ ನಮ್ಮ ಮನೆ ಹತ್ರ, ಸೊ ಅಲ್ಲಿ ಹೋಗಿರ್ತಾರೆ. ಫುಲ್ ಡೇ ಮನೆಯಲ್ಲಿನೇ ಓಡಾಡಿರ್ತಾರಲ್ಲ, ಸೊ ಹೀಗಾಗಿ ಒಂದು ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೇಳಿ ಈವ್ನಿಂಗ್ ಟೈಮಲ್ಲಿ ಗುಡಿ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರ್ತಾರೆ. ಸೊ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ರೆಡಿ ಮಾಡತ್ತಾರೆ ಎಲ್ಲನೂ. ಸೊ ಮಾವಿನಕಾಯಿ ಹೋಳು ಮಾಡೋದಕ್ಕೆ ಅದರದ್ದು ಒಂದು ಈಳಿಗೆ ಸಿಗುತ್ತೆ. ಸೊ ಈಳಿಗೆಯನ್ನು ತೊಗೊಂಡು ಬಂದಿದ್ದರು. ಸೊ ಅದರಿಂದ ಕಾಯಿಯನ್ನು ಎಲ್ಲ ಕಟ್ ಮಾಡತ್ತಿದ್ರು ನಮ್ಮ ಕಾಕು ಆಮೇಲೆ ನಮ್ಮ ತಂಗಿ ಆಮೇಲೆ ಎಲ್ಲರೂ ಸೇರಿಕೊಂಡು ಹೋಳನ್ನು ಮಾಡತ್ತಿದ್ರು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳಿ. ಹೊರಗಡೆ ಅಂತೂ ಇಲ್ಲಿ ಮಕ್ಕಳದು ಕಾರವಾರ ನಡ್ತಿದೆ. ನಮ್ಮ ಕಾಂತು ಲಾಲಿಪಾಪ್ ತೊಗೊಂಬಂದಿದ್ದ, ಒಂದು ಬಾಕ್ಸ್ ಲಾಲಿಪಾಪ್ ತೊಗೊಂಡು ಬಂದಿದ್ದಾನೆ ಹುಡುಗರಿಗೆ ಅಂತ ಹೇಳಿ. ಸೊ ಅವ್ರಿಗೆ ಕೊಡತ್ತಿದ್ದ. ಆ ಲಾಲಿಪಾಪ್ ಬಾಕ್ಸ್ ನೋಡಿ ಫುಲ್ಲು ಮುಕ್ರು ಬಿಟ್ಟಿದ್ದಾರೆ ಅವನಿಗೆ. ಸಕ್ಕರೆಗೆ ಹೆಂಗಿರುವೆ ಮುಕ್ರು ಇರುತ್ತಲ್ಲ, ಸೊ ಆ ಥರ ಅವ್ನಿಗೆಲ್ಲರೂ ಹೋಗಿ ಮುಕ್ರಿ ಬಿಟ್ಟರು. ಸೊ ಎಲ್ಲರಿಗೂ ಲಾಲಿಪಾಪನ್ನು ಕೊಟ್ಟ. ಆಮೇಲೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಡೇ ಇದೆ. ಏನು ಅಂತ ಅಂದರೆ ನಮ್ಮಮ್ಮ ನಮ್ಮಪ್ಪ ನಮ್ಮ ಕಾಕ ಒಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮಮ್ಮ ಇವತ್ತು ಏನು ಮಾಡತ್ತಿದ್ರು ಅಂದರೆ ರವೆದು ಮಾದೇಲಿಯನ್ನು ಮಾಡತ್ತಿದ್ರು. ಇದೊಂದು ಸ್ಪೆಷಲ್ ಡಿಶ್. ಯಾವಾಗಲೂ ನಾವು ಸದಕ್ನಕ್ಕಿ ನುಚ್ಚಿರುತ್ತಲ್ಲ, ಹಿಟ್ಟಿರುತ್ತಲ್ಲ, ಆ ಒಂದು ಹಿಟ್ಟಿಂದು ಮಾದೇಲಿಯನ್ನು ಮಾಡ್ತಾರೆ. ರವೆ ಮಾದೇಲಿ ನಮ್ಮಮ್ಮ ಸ್ಪೆಷಲಾಗಿ ಮಾಡ್ತಾರೆ. ಅದನ್ನು ನಿಮಗೇನಾದರೂ ಆ ಒಂದು ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಸೊ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ಇವತ್ತು ಮನೆಯಲ್ಲಿ 3 ಥರ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾಯಿತ್ತು ಮಾರ್ನಿಂಗ್ ಟೈಮಲ್ಲಿ. ಅಂದರೆ ನಮ್ಮಮ್ಮ ರವೆ ಮಾದೇಲಿಯನ್ನು ಮಾಡತ್ತಿದ್ರು. ಆಮೇಲೆ ನಮ್ಮ ಕಾಕು ಗೊಂಜಾಳ ರೊಟ್ಟಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ರು. ಆಮೇಲೆ ಗ್ಯಾಸ್ ಮೇಲೆ ನಮ್ಮ ಸಣ್ಣ ದೋಸೆ ಮಾಡೋದಕ್ಕೆ ದೋಸೆನ ಹಾಕತ್ತಿದ್ಲು. ಸೊ ಮೊದಲಿಗೆ ನಾನು ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ಅದು ದೋಸೆ ಕರೆಕ್ಟಾಗಿ ಬರಲಿಲ್ಲ, ಹೆಂಗೋ ಹಾಕಿದ್ಲು, ಬೇದ್ಲು, ನೀ ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ನಂಗೆ ದೋಸೆ ಹಾಕೋದಕ್ಕೆ ಬರಲಿಲ್ಲ ಅಂತ ಹೇಳಿ. ಸೊ ಇವತ್ತು ಮನೇಲಿ 3 ಥರ ಬ್ರೇಕ್ಫಾಸ್ಟ್ ಇತ್ತು. ಸೊ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಏನಾದರೂ ಅದು ಇದು ಬೇಕೇ ಬೇಕಾಗುತ್ತೆ. ಸೊ ಮಕ್ಕಳಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಬೇಕು ಅಂದರೆ ಏನಾದ್ರು ಒಂದು ಟಿಫಿನ್ ಐಟಮ್ ಬೇಕಾಗಿರುತ್ತೆ. ಆಮೇಲೆ ಮನೆಯಲ್ಲಿ ನಮ್ಮ ಕಾಕ ಆಮೇಲೆ ನಮ್ಮ ಅಪ್ಪಾಜಿ ಎಲ್ಲ ಹೊರಗಡೆ ಹೊಲಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಊಟ ಬೇಕಾಗಿರುತ್ತೆ. ಸೊ ಅವ್ರ ಸಲುವಾಗಿ ರೊಟ್ಟಿಯನ್ನು ಮಾಡತ್ತಿದ್ರು. ಆಮೇಲೆ ನಮ್ಮ ಅಮ್ಮ ಇಲ್ಲಿ ಮಾದೇಲಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳತ್ತಾರು. ನಮ್ಮ ಸಣ್ಣ ದೋಸೆ ಹಾಕೋದ್ರಲ್ಲಿ ಫುಲ್ ಬ್ಯುಸಿ ಇದ್ಲು. ಅದು ಫಸ್ಟ್ ಒಂದು ದೋಸೆ ಚೆನ್ನಾಗಿ ಬರಲಿಲ್ಲಲ್ಲ, ಸೊ ವಿಡಿಯೋದಲ್ಲಿ ನನ್ನ ದೋಸೆ ಸರಿಯಾಗಿ ಬರಲಿಲ್ಲ, ಇನ್ನೊಂದು ಸಲ ಹಾಕು ಅಂತ ಹೇಳಿ ಇನ್ನೊಂದು ಸಲ ದೋಸೆನ ಹಾಕಿದ್ಲು. ನಾನು ವಿಡಿಯೋ ಮಾಡ್ಕೊಳತ್ತಿದ್ದೆ. ಡೈಲಿ ನಮ್ಮ ಮನೇಲಿ ಮಾರ್ನಿಂಗ್ ಟೈಮ್ ಈ ಥರ ಗದ್ದಲ ಇದ್ದೇ ಇರುತ್ತೆ. ಅಂದರೆ ಹುಡುಗರಿಗೆಲ್ಲರಿಗೂ ಟಿಫಿನ್ ಐಟಮ್ ಬೇಕು, ದೊಡ್ಡವ್ರಿಗೆಲ್ಲರಿಗೂ ಊಟ ಬೇಕು. ಸೊ ಈ ಥರ ನಮ್ಮ ಮನೇಲಿ ದಿನ ನಡೆಯುತ್ತೆ. ಒಂದು ಮೆಸ್ ಇರುತ್ತಲ್ಲ, ಸೊ ಮೆಸ್ ಟೈಪು, ಟಿಫಿನ್ ಮಾಡೋರು ಟಿಫಿನ್ ಮಾಡ್ಬೋದು, ಊಟ ಮಾಡೋರು ಊಟ ಮಾಡ್ಬೋದು, ಆ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಡೈಲಿ. ಆಮೇಲೆ ಇವತ್ತು ಆ್ಯನಿವರ್ಸರಿ ಇತ್ತಲ್ಲ, ಸೊ ಆ್ಯನಿವರ್ಸರಿಗೆ ಎಲ್ಲನೂ ರೆಡಿ ಮಾಡ್ಕೊಳತ್ತೀವಿ ಇಲ್ಲಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಅಂದರೆ ನಮ್ಮ ಕಾಕ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಹೊರಗಡೆ ಹೋಗಿದ್ದರು. ಸೊ ಬರೋದು ಲೇಟ್ ಆಯಿತು ಮನೆಗೆ. ಸೊ ಹೀಗಾಗಿ ಒಂದು 9 ಗಂಟೆ ಸುಮಾರಿಗೆ ಆ್ಯನಿವರ್ಸರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ.
ಆಲ್ಮೋಸ್ಟ್ ಒಂದು 2-3 ಜನ ಮಕ್ಕಳು ಮಲ್ಕೊಂಡಿದ್ರು. ಸೊ ಇರುವಷ್ಟೇ ಮೊಮ್ಮಕ್ಕಳನ್ನು ಕರ್ಕೊಂಡು ಆ್ಯನಿವರ್ಸರಿನ ಮಾಡಿಕೊಂಡ್ರು. ಆ್ಯಕ್ಚುಲಿ ಇಯರ್ಲಿ ಹೀಗೆ ಆಗುತ್ತೆ. ಅಂದರೆ ಪ್ರತಿ ವರ್ಷವೂ ಈ ಒಂದು ಟೈಮಲ್ಲಿ ಅಂದರೆ ಮೇ ಟೈಮಲ್ಲಿನೇ ನಾವು ಎಲ್ಲ ಹೆಣ್ಮಕ್ಳು ಸೂಟಿಗೆ ಬಂದಿರ್ತಾರೆ. ಸೊ ಅವಾಗನೇ ಇವ್ರದ್ದು ಆ್ಯನಿವರ್ಸರಿ ಇರುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಅವ್ರ ಆ್ಯನಿವರ್ಸರಿನ ಖುಷಿಯಾಗಿ ಮಾಡ್ತೀವಿ. ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಆ್ಯಕ್ಚುಲಿ ಇವರೆಲ್ಲರೂ ಅನ್ಕೋತಿರ್ತಾರೆ ನಮ್ದು ಆ್ಯನಿವರ್ಸರಿ ಇವ್ರು ಮಾಡ್ತಾರೆ ಅಂತ ಹೇಳಿ. ಬಟ್ ನಾವು ಬಿಟ್ಟಿರಲ್ಲ, ನಾವು ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತೀವಿ. ಬಟ್ ಈ ಸಲ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಅವ್ರಿಗೂ ಖುಷಿ ಆಯಿತು ಆ್ಯನಿವರ್ಸರಿ ಮಾಡಿದ್ದು. ಆಮೇಲೆ ಆ್ಯನಿವರ್ಸರಿ ಎಲ್ಲ ಮಾಡಿದ ಮೇಲೆ ಏನಾದರೂ ಹೊರಗಡೆ ಐಟಮನ್ನು ತೊಗೊಂಡು ಬಂದಿರ್ತೀವಿ ಊಟ ಮಾಡೋದಕ್ಕೆ, ಅಂದರೆ ಪಾರ್ಸಲನ್ನು ತರಿಸಿರ್ತೀವಿ. ಬಟ್ ಈ ಸಲ ಆ್ಯಕ್ಚುಲಿ ಲೇಟ್ ಆಗಿತ್ತಲ್ಲ, ಸೊ ಹೊರಗಡೆದೇನು ತರಿಸ್ಲಿಲ್ಲ, ಮನೆಯಲ್ಲೇ ಊಟ ಮಾಡಿದ್ವಿ. ಲೈಫಲ್ಲಿ ಏನಿದೆ ಅಲ್ವಾ, ಸೊ ಇರೋಷ್ಟು ದಿನ ಆರಾಮಾಗಿ ಖುಷಿಯಾಗಿ ಇರಬೇಕು. ಆಮೇಲೆ ಇಂಥ ಸಣ್ಣ ಪುಟ್ಟ ಸೆಲೆಬ್ರೇಷನನ್ನು ಕೂಡ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಸಂತೋಷದಿಂದ ಸೆಲೆಬ್ರೇಷನನ್ನು ಮಾಡೋದ್ರಲ್ಲಿ ಇರುವಂಥ ಮಜಾನೇ ಬೇರೆ ಅಂತಲೇ ಹೇಳಬಹುದು. ನಾವು ಪ್ರತಿ ವರ್ಷವೂ ಹೀಗೆ ಮಾಡ್ತೀವಿ. ಸೊ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ರು ಅವರು ಒಂದು ಮುಖದಲ್ಲಿ ನಾವು ಎಷ್ಟು ಸಂತೋಷನ ನೋಡ್ತೀವಿ. ನಮ್ಮ ಅಪ್ಪಾಜಿ, ನಮ್ಮ ಕಾಕ, ಆಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ಕಾಕನ ಮುಖದಲ್ಲಿ ಇರುವಂಥ ಸಂತೋಷನೇ ಒಂಥರ ಬೇರೆಯೇ ಇರುತ್ತೆ ಆ ಒಂದು ಟೈಮಲ್ಲಿ. ಸೊ ಇದನ್ನ ನೋಡೋದಕ್ಕೇ ನಾವು ಎಲ್ಲರೂ ಕಾಯ್ತಾ ಇರ್ತೀವಿ. ಪ್ರತಿ ವರ್ಷವೂ ಮೇ 17ನೇ ತಾರೀಕಂದ್ರೆ ಎಲ್ಲರೂ ಮನೇಲಿ ಇದ್ದೇ ಇರ್ತೀವಿ. ಅಂದರೆ ಎಲ್ಲನೂ ಸೂಟಿಗೆ ಬಂದಿರ್ತಾರಲ್ಲ, ಸೊ ಸೂಟಿಗೆ ಬಂದ ಟೈಮಲ್ಲಿ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಮಾಡ್ತೀವಿ. ಕೆಲವೊಂದು ಸಲ ಅನ್ಕೋತೀವಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿ, ಆಮೇಲೆ ಒಂದು ಭಯ ಇರುತ್ತೆ ಬೈದರೆ ಏನು ಮಾಡೋದು ಅಂತ ಹೇಳಿ. ಸೊ ಹೀಗಾಗಿ ಇರೋಷ್ಟರಲ್ಲೇ ನಾವು ಸಿಂಪಲ್ಲಾಗಿ ಮಾಡಿ ಅವ್ರಿಗೆ ಖುಷಿ ಪಡಿಸ್ತೀವಿ ಅಷ್ಟೇ. ಆಮೇಲೆ ಈ ಸಲ ನನ್ನ ಮಗಳು ಒಬ್ಬಳು ಜಾಯಿನ್ ಆದಳು. ಸೊ ಲಿಟಲ್ ಪ್ರಿನ್ಸಸ್ ಒಬ್ಬಳು ಜಾಯಿನ್ ಆದಳು ಅವ್ರ ಜೊತೆಗೆ ಆ್ಯನಿವರ್ಸರಿಗೆ. ಸೊ ಅದೊಂದು ಸ್ಪೆಷಲ್ ಆಗಿತ್ತು. ಅದೇ ಅಂದೆ ನಾನು, ಈ ಸಲ ಮೊಮ್ಮಗಳು ಒಬ್ಬಳು ಎಕ್ಸ್ಟ್ರಾ ಆದಳು ನಿಮ್ಮ ಆ್ಯನಿವರ್ಸರಿ ಮಾಡೋದಕ್ಕೆ ಅಂತ ಹೇಳಿ.